ನಿನಗಾಗಿ ಭಾಗ 221. ಪ್ರಜ್ವಲ್ ಕೋಪದಿಂದ ಪವಿತ್ರಳ ಬೆಡ್ಶೀಟನ್ನು ಕಿತ್ತು ಎಸೆದ. ಅವರಿಗೆ ಸ್ವಲ್ಪ ಭಯವಾದರೂ ಕೂಡ ಭಯವಾಗದಂತೆ ಆ್ಯಕ್ಟಿಂಗ್ ಮಾಡಿದಳು. ಏನಾಯಿತು ಅಂತ ಆಶ್ಚರ್ಯದಿಂದ ಕೇಳಿದಳು. ಆಗ ಅವನು ತನ್ನ ಫೋನನ್ನು ತೋರಿಸಿದ. ನನ್ನ ಫೋನನ್ನು ಈ ರೀತಿ ಮಾಡುವ ಧೈರ್ಯ ನಿನಗೆ ಹೇಗೆ ಬಂತು? ನಿನ್ನನ್ನು ನಾನು ಇಂದು ಸುಮ್ಮನೆ ಬಿಡುವುದಿಲ್ಲ. ಜೀವನದಲ್ಲಿ ಎಂದೂ ಕೂಡ ಆಗಿರಬಾರದು. ಹಾಗೆ ಮಾಡುತ್ತೇನೆ. ಹೇಗಿದ್ದರೂ ನಿಮ್ಮ ಮನೆಯಲ್ಲಿ ಎಲ್ಲರೂ ಬೀಗ ಹಾಕಿಕೊಂಡು ಹೋಗಿದ್ದಾರೆ. ನಿನ್ನನ್ನಂತೂ ಇಂದು ಸುಮ್ಮನೆ ಬಿಡುವುದಿಲ್ಲ ಅಂತ ಅವಳ ಮೇಲೆ ಹಾರಿದ. ಆದರೆ ಅವಳು ಹಾಸಿಗೆಯಿಂದ ಪಕ್ಕ ಸರಿದಳು. ಆನಂತರ ನೋಡಿದರೆ ಅವನು ಖಾಲಿ ಹಾಸಿಗೆ ಮೇಲೆ ಬಿದ್ದ. ಅವಳು ಇನ್ನೂ ಜೋರಾಗಿ ನಗಲು ಶುರು ಮಾಡಿದಳು. ನನ್ನನ್ನು ನೀನು ಹಿಡಿಯುವುದು ಅಷ್ಟೊಂದು ಸುಲಭವಲ್ಲ. ನಾನು ನಿನ್ನ ಕೈಗೆ ಸಿಗುವುದಿಲ್ಲ ಅಂತ ಅವನಿಗೆ ಕೈ ಬೆರಳನ್ನು ತೋರಿಸಿದಳು. ಅವನು ಅವಳ ಕೈಯನ್ನು ಹಿಡಿದುಕೊಳ್ಳಲು ಹೋದ. ಅಷ್ಟರಲ್ಲಿ ಅವಳು ಅವನಿಂದ ದೂರ ಹೋಗಲು ಪ್ರಯತ್ನಿಸಿದಳು. ಎಷ್ಟು ದೂರ ಹೋದರೂ ಸಾಧ್ಯವಿಲ್ಲ, ಏಕೆಂದರೆ ವಾಶ್ರೂಮನ್ನು ಬೀಗ ಹಾಕಿಕೊಂಡಿದ್ದಾನೆ ಪ್ರಜ್ವಲ್. ಇವಳಿಗೆ ನಿಜವಾಗಲೂ ಈಗ ಭಯವಾಯಿತು. ಅವನು ಹಾಸಿಗೆ ಮೇಲೆ ಕಾಲ ಮೇಲೆ ಕಾಲು ಹಾಕಿಕೊಂಡು ಮಲಗಿದ್ದಾನೆ. ವಾಶ್ರೂಮ್ದು ಬೀಗ ಹಾಕಿಸಿದ್ದೇನೆ, ನಿನಗೆ ಅಷ್ಟೊಂದು ಜ್ಯೂಸ್ ಕುಡಿಸಿದ್ದೇನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಾನೆ. ಅವಳಿಗೆ ನಿಜವಾಗಲೂ ಈಗ ಭಯವಾಗುತ್ತಿದೆ. ನಾನು ಇಷ್ಟೊಂದು ತಪ್ಪು ಮಾಡಿದೆ. ಅಯ್ಯೋ, ಇವನನ್ನು ಮದುವೆಯಾಗಿ ತಪ್ಪು ಮಾಡಿದೆ. ವಿಕ್ರಮ್ ನನ್ನ ಪ್ರೀತಿ. ಆದರೆ ನಾನು ಏಕೆ ಇವನ ಹಿಂದೆ ಹೋದೆ? ಭಯದಿಂದ ಬೆವರುತ್ತಿದ್ದಾಳೆ. ಕೈ ಕಾಲು ನಡುಗುತ್ತಿದೆ. ನಾನು ಮಾಡಬಾರದ ತಪ್ಪು ಮಾಡಿದೆ. ಇಂದು ನನ್ನ ಜೀವನ ಹಾಳಾಗಿ ಹೋಯಿತು. ಇನ್ನು ಇವರು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಅವಳು ಪುನಃ ಎಲ್ಲ ಬಾಗಿಲುಗಳನ್ನು ನೋಡುತ್ತಿದ್ದಾಳೆ. ಯಾವ ಬಾಗಿಲು ಕೂಡ ತೆಗೆಯುತ್ತಿಲ್ಲ. ಈಗ ನಾನು ಅವನಿಗೆ ಶರಣಾಗಲೇಬೇಕೇನೋ? ಒಂದು ಬಾರಿ ತಿಳಿಯದೆ ಅವನಿಗೆ ಎಲ್ಲವನ್ನು ಅರ್ಪಿಸಿದೆ. ಪುನಃ ಪುನಃ ಅವನ ಜೊತೆ ಈ ರೀತಿಯ ಸಂಬಂಧ ನನಗೆ ಉಸಿರು ಕಟ್ಟಿಸುತ್ತದೆ. ನನ್ನ ಪ್ರೀತಿ ವಿಕ್ರಮ್ಗೆ ಮೋಸ ಮಾಡಿ ಇವನಿಗೆ ಪ್ರೀತಿಯ ಧಾರೆ ಎರೆಯಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಅಂತ ಅವಳು ಏನೋ ಯೋಚಿಸುತ್ತಾ ಇದ್ದಾಳೆ. ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾಳೆ. ಅವಳ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಬರುತ್ತಿದೆ ಅಷ್ಟೆ. ಅವಳು ಅಲ್ಲಿ ಕುಸಿದು ಬಿದ್ದಳು. ಇವನು ಅವಳನ್ನು ನೋಡಿದ. ಆದರೆ ಇನ್ನೂ ಕೂಡ ಕಟುವಾಗಿ ಅವಳ ಜೊತೆ ಇರಲು ಸಾಧ್ಯವಾಗಿಲ್ಲ. ಅವಳು ಕೆಳಗೆ ಬಿದ್ದ ತಕ್ಷಣ ಅವನು ಭಯದಿಂದ ಕೆಳಗೆ ಇಳಿದು ಹೋದ. ಅವಳನ್ನು ನೋಡಿದ. ನಿಜವಾಗಲೂ ಅವಳಿಗೆ ಪ್ರಜ್ಞೆ ಇಲ್ಲ. ಒಂದು ರೀತಿ ಇನ್ನೂ ಭಯ ಜಾಸ್ತಿ ಆಯಿತು ಇವನಿಗೆ. ತುಂಬ ಮನಸ್ಸಿಗೆ ಅವಳು ಹಚ್ಚಿಕೊಂಡಿದ್ದಾಳೆ. ಕೇವಲ ನಾನು, ನನ್ನ ಸುಖ. ಅವಳ ಹೆತ್ತವರು, ನನ್ನ ಹೆತ್ತವರು ಕೇವಲ ನನ್ನ ಸುಖವನ್ನು ನೋಡುತ್ತಿದ್ದಾರೆ. ಅವಳ ಸುಖವನ್ನು ನೋಡುತ್ತಿಲ್ಲ. ಅವಳ ಮನಸ್ಸಿನಲ್ಲಿ ನಡೆಯುತ್ತಿರುವ ಗೊಂದಲ ಯಾರಿಗೂ ಏಕೆ ಅರ್ಥವಾಗುತ್ತಿಲ್ಲ. ಅವರೆಲ್ಲ ವಯಸ್ಸಾದವರು. ಅವರು ಯೋಚಿಸುವುದು ಅಷ್ಟೇ. ಆದರೆ ನನ್ನ ತಲೆಗೆ ಏನಾಗಿತ್ತು ಅಯ್ಯೋ ಅಂತ ಅಂದುಕೊಂಡು ಅವಳನ್ನು ತನ್ನ ಬಾಹುಗಳಿಂದ ಎತ್ತುಕೊಂಡ. ಆ ಪುಟ್ಟ ದೇಹವನ್ನು ಎತ್ತಿಕೊಂಡಾಗ ಅವನಿಗೆ ಒಂದು ರೀತಿ ಮುಜುಗರ ಮತ್ತು ತನ್ನ ಮೇಲೆ ತನಗೆ ಅಸಹ್ಯ ಶುರುವಾಯಿತು. ನಾನು ಆ ರೀತಿ ಆಡಿದ್ದರಿಂದ ಅವಳು ಈ ರೀತಿ ಆಗಿದ್ದಾಳೆ. ಅಯ್ಯೋ ನನ್ನ ಕಂದ ಅಂತ ನಿಧಾನವಾಗಿ ಹಾಸಿಗೆ ಮೇಲೆ ಮಲಗಿಸಿದ. ಅವಳು ಪ್ರಜ್ಞೆ ತಪ್ಪಿದ್ದರೂ ಕೂಡ ಅವಳ ಮುಖ ತುಂಬ ಮುದ್ದಾಗಿ ಕಾಣುತ್ತಿದೆ. ಅವಳ ಹಣೆಗೆ ಮುತ್ತು ಕೊಟ್ಟ. ಅವನು ತುಂಬ ಒಳ್ಳೆಯವನು. ಆದರೂ ಕೂಡ ಅವನಲ್ಲಿನ ಆಸೆಗಳು ಆ ರೀತಿ ಮಾಡಿದ್ದು. ಅವಳು ಉಸಿರಾಟವನ್ನು ನೋಡಿದ. ಏನೂ ಇಲ್ಲ, ಬಿಸಿಯಾಗಿದೆ. ನಾಡಿ ಬಡಿತ ನೋಡಿದಾಗ ಅದು ಕೂಡ ಸರಿಯಾಗಿ ಇದೆ. ಸ್ವಲ್ಪ ಟೆನ್ಷನ್ ಆಗಿರಬೇಕು. ಅಲ್ಲಿದ್ದ ಕಿಟಕಿಗಳನ್ನು ತೆಗೆದ. ಅವಳ ಮುಖದ ಮೇಲೆ ಸ್ವಲ್ಪ ನೀರನ್ನು ಹಾಕಲು ತಂದ. ಆದರೆ ನೀರನ್ನು ಹಾಕಲು ಅವನಿಗೆ ಇಷ್ಟವಾಗಲಿಲ್ಲ. ನೀರು ಹಾಕಿದರೆ ಅವಳಿಗೆ ಎಚ್ಚರವಾಗಿ ಬಿಡುತ್ತದೆ. ನಂತರ ಈ ರೀತಿ ಅವಳು ಪ್ರಶಾಂತವಾಗಿ ಮಲಗಿರುವುದಿಲ್ಲ ಅಂತ ಅನಿಸಿತು. ಪುನಃ ಅವಳ ಪಲ್ಸ್ ರೇಟನ್ನು ನೋಡಿದ. ನಾರ್ಮಲ್ ಇದೆ. ನೋಡಬೇಕು ಅಂತ ಅನಿಸಿ ತನ್ನ ಸ್ಟೆಥೋಸ್ಕೋಪನ್ನು ಹುಡುಕಿದ. ಆಗ ಅವನ ಕಿವಿಗೆ ಅವಳ ಎದೆ ಹೊಡೆತ ತುಂಬ ಜೋರಾಗಿ ಕೇಳುತ್ತಿದೆ. ಇವನಿಗೆ ಭ್ರಮೆಯಾಗಿ ಅದು ವಿಕ್ರಮ್ ಅಂತ ಹೇಳುತ್ತಿದೆ ಅಂತ ಇವನಿಗೆ ಅನಿಸಿ
ಇವನು ಇನ್ನೂ ಕೂಡ ಅದನ್ನು ಕೇಳಲು ಪ್ರಯತ್ನಿಸಿದ. ಹೌದು, ವಿಕ್ರಮ್ ವಿಕ್ರಮ್ ಅನ್ನುತ್ತಿದೆ. ಇನ್ನೊಂದು ಬಾರಿ ಇವಳ ಎದೆ ಬಡಿತ ನಾನು ಕೇಳಬೇಕಾದಾಗ ಅದು ಪ್ರಜ್ವಲ್ ಪ್ರಜ್ವಲ್ ಅಂತ ಅನ್ನುತ್ತಿರಬೇಕು. ಅಷ್ಟೊಂದು ಅವಳು ನನ್ನಲ್ಲಿ ಆವರಿಸಿರಬೇಕು. ಅವಳ ಸಂಪೂರ್ಣ ಅಸ್ತಿತ್ವ, ಉಸಿರು, ಪ್ರಾಣ, ಅವಳ ದೇಹದ ಪ್ರತಿ ಕಣವೂ ಕೂಡ ನನ್ನದಾಗಿ ಮಾಡಿಕೊಳ್ಳಬೇಕು. ನಾನು ಬಲವಂತವಾಗಿ ಅವಳನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಇವನು ತುಂಬ ಯೋಚನೆ ಮಾಡುತ್ತಿದ್ದ. ಈ ಕ್ಷಣವೂ ಕೂಡ ಅವಳು ಜೋರಾಗಿ ಉಸಿರಾಡುತ್ತಿದ್ದಾಳೆ. ಸ್ವಲ್ಪ ಟೆನ್ಷನ್ ಆಗಿ ಪ್ರಜ್ಞೆ ತಪ್ಪಿರಬಹುದು ಅಷ್ಟೆ. ದೇಹದ ಎಲ್ಲ ವೈಟಲ್ಸ್ ನಾರ್ಮಲ್ ಇದೆ ಅಂತ ಅನಿಸುತ್ತದೆ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿಕೊಳ್ಳಬೇಕು ಅಂತ ಅನಿಸಿತು. ಆದರೆ ಈ ಸಂದರ್ಭದಲ್ಲಿ ಆ ರೀತಿ ಮಾಡುವುದು ಮಾನವೀಯತೆಯ ಲಕ್ಷಣವಲ್ಲ ಅಂದುಕೊಂಡು ಅಲ್ಲೇ ಇದ್ದ ನೀರನ್ನು ತೆಗೆದು ಅವಳ ಮುಖದ ಮೇಲೆ ಹಾಕಿದ. ಸಡನ್ನಾಗಿ ಅವಳು ಬೆಚ್ಚಿದಳು. ನಂತರ ನಿಧಾನವಾಗಿ ಕಣ್ಣನ್ನು ತೆಗೆದಳು. ವಿಕ್ರಮ್ ಅಂತ ಅಂದುಕೊಂಡು ಇದನ್ನು ಕೇಳುತ್ತಲೇ ಅವನಿಗೆ ಒಂದು ರೀತಿ ದುಃಖವಾಗಲು ಶುರುವಾಯಿತು. ನಾನು ಪ್ರೀತಿಸಿದ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ವಿಕ್ರಮ್ನನ್ನು ತನ್ನ ಗಂಡ ಅಂತ ಅಂದುಕೊಳ್ಳುತ್ತಿದ್ದಾಳೆ. ಇದು ಎಷ್ಟು ದುಃಖ! ಒಂದು ಗಂಡನಿಗೆ ಅನ್ನುವುದು ಇವಳು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಂತರ ತಮ್ಮ ಮದುವೆಯ ಪರಿಸ್ಥಿತಿಯನ್ನು ನೆನೆದುಕೊಂಡು ಅವನಿಗೆ ವಾಸ್ತವ ಅರ್ಥವಾಗಿ ಇವನೇ ಅಡ್ಜಸ್ಟ್ ಮಾಡಿಕೊಳ್ಳಲು ಪ್ರಯತ್ನಿಸಿದ. ಆದರೂ ಕೂಡ ಇವನಿಗೆ ತುಂಬ ನೋವಾಗುತ್ತಿದೆ. ಇವಳು ವಿಕ್ರಮ್ ಅಂತ ಅಂದುಕೊಂಡಿದ್ದಳು. ಪ್ರಜ್ವಲನ್ನು ನಿಧಾನವಾಗಿ ನೋಡಿದಾಗ ತಿಳಿಯಿತು ಅದು ಪ್ರಜ್ವಲ್, ವಿಕ್ರಮ್ ಅಲ್ಲ ಅಂತ. ಆಗ ಅವಳಿಗೆ ಇನ್ನೂ ನೋವಾಯಿತು. ಅವಳ ಕಣ್ಣೀರು ಅವಳಿಗೆ ತಿಳಿಯದಂತೆ ಬರುತ್ತಿತ್ತು. ಇವನಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣೀರನ್ನು ಒರೆಸಿದ. ಆದರೆ ಅವಳು ಈಗ ಅವನನ್ನು ದೂರ ತಳ್ಳಲಿಲ್ಲ. ಬದಲಿಗೆ ಶಾಂತವಾಗಿ ಇದ್ದಳು. ಶಾಂತವಾಗಿ ಅನ್ನುವುದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಅಸಹಾಯಕತೆಯಿಂದ, ಇವನು ನನಗೆ ಏನು ಮಾಡಿದರೂ ನಾನು ಈಗ ಏನು ಮಾಡಲು ಸಾಧ್ಯ ಅನ್ನುವುದು ಅವಳ ನಂಬಿಕೆಯಾಗಿತ್ತು. ಆದರೂ ಕೂಡ ಅವಳು ತುಂಬ ಪ್ರೀತಿಯಿಂದ ಅವನನ್ನು ಸಾವರಿಸಿಕೊಳ್ಳುತ್ತಿದ್ದಳು. ಸಾವರಿಸಿಕೊಳ್ಳಬೇಕು ಅಂತ ಅಂದುಕೊಂಡರೂ ಕೂಡ ಒಮ್ಮೊಮ್ಮೆ ಅವಳಿಗೆ ವಿಕ್ರಮ್ ನೆನಪಾಗುತ್ತಾನೆ. ವಿಕ್ರಮ್ ಅವಳ ಹಳೆಯ ಪ್ರೀತಿ. ತನ್ನ ಸುಂದರವಾದ ಬದುಕಿನಲ್ಲಿ ಅವನನ್ನು ಎಂಟರ್ ಮಾಡಬಾರದು ಅಂತ ಒಮ್ಮೆ ಅವಳಿಗೆ ಕೂಡ ಅನಿಸುತ್ತದೆ. ಆದರೆ ವಿಕ್ರಮ್ ಅವಳ ಮನಸ್ಸು ಮತ್ತು ದೇಹದಲ್ಲಿ ಸಂಪೂರ್ಣವಾಗಿ ತುಂಬಿಕೊಂಡಿದ್ದಾನೆ. ಅವಳು ಅವನನ್ನು ತೆಗೆಯಲು ಸಾಧ್ಯವಾಗುತ್ತಿಲ್ಲ. ಇತ್ತ ಪ್ರಜ್ವಲ್ ಜೊತೆ ಮದುವೆಯ ಜೀವನವನ್ನು ಕೂಡ ಚೆನ್ನಾಗಿ ನಡೆಸಿಕೊಂಡಲು ಹೋಗಲು ಸಾಧ್ಯವಾಗುತ್ತಿಲ್ಲ. ನಾನು ನಿನಗೆ ಏನೂ ಮಾಡಲು ಸಾಧ್ಯವಿಲ್ಲ. ನೀನು ನನ್ನವಳು. ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರುತ್ತೀಯ. ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡುತ್ತೇನೆ, ನೀನು ಕೂಡ ನನ್ನನ್ನು ಅಷ್ಟೇ ಪ್ರೀತಿ ಮಾಡು. ನೀನು ನನ್ನ ಎದುರಿಗೆ ವಿಕ್ರಮ್ನ ಹೆಸರನ್ನು ಹೇಳುತ್ತೀಯ. ಆಗ ನನಗೆ ತುಂಬ ದುಃಖವಾಗುತ್ತದೆ ಅಂತ ಇವನು ಬೇಸರ ಮಾಡಿಕೊಂಡ. ಆ ಕಡೆ ತಿರುಗಿಕೊಂಡು ಮಲಗಿದ. ಅವನಿಗೆ ತುಂಬ ಕೆಲಸವಿದ್ದರೂ ಮಾಡಲು ಇಷ್ಟವಿಲ್ಲದೆ, ಫೋನ್ ಇಲ್ಲದೆ ಇರುವ ಸಲುವಾಗಿ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಒಮ್ಮೊಮ್ಮೆ ಅವನಿಗೆ ಯಾರೂ ಇಲ್ಲದ ಜಾಗದಲ್ಲಿ ಒಬ್ಬನೇ ಇರಬೇಕು ಅಂತ ಅನಿಸುತ್ತದೆ. ಆದರೆ ಈಗ ಆ ರೀತಿ ಆಗುತ್ತಿಲ್ಲ. ಅವನು ತುಂಬ ಒಳ್ಳೆಯವನು. ಆದರೆ ಅವನಿಗೆ ಸಿಕ್ಕ ಬದುಕಿನಲ್ಲಿ ತನ್ನ ಹೆಂಡತಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾಳೆ. ಅದನ್ನು ಅರಗಿಸಿಕೊಳ್ಳುವಷ್ಟು ಅವನು ಒಳ್ಳೆಯವನಲ್ಲ. ಆದರೆ ಇಂದಲ್ಲ ನಾಳೆ ಅವಳು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುತ್ತಾಳೆ ಅಂತ ಅವನು ಅಂದುಕೊಳ್ಳುತ್ತಿದ್ದಾನೆ. ಈಗ ಈ ಜೀವನ ಸುಂದರವಾಗಿ ಸಾಗಲಿ ಅನ್ನುವುದು ಅವನ ಉದ್ದೇಶ. ಆದರೆ ಅದಕ್ಕೆ ಎರಡೂ ಕೈ ಸೇರಬೇಕು ಅಲ್ಲವೇ? ಎರಡೂ ಕೈ ಸೇರಿದರೆ ಚಪ್ಪಾಳೆ ಅಲ್ಲವೇ ಅಂತ ಅಂದುಕೊಂಡು ಅವನು ಅಲ್ಲೇ ನಿಟ್ಟುಸಿರು ಬಿಟ್ಟನು. ಅವಳು ತನಗೆ ವಿಕ್ರಮ್ ಸಿಕ್ಕಿಲ್ಲ ಅಂತ, ಇವನು ತನಗೆ ಇವಳು ಸಿಕ್ಕಿಲ್ಲ ಅನ್ನುವ ದುಃಖದಲ್ಲಿ ಮಲಗಿದರು. ತುಂಬ ಸಮಯದ ನಂತರ ಇವನಿಗೆ ಎಚ್ಚರವಾಯಿತು. ಆಗ ನೋಡಿದರೆ ಇವನ ಪಕ್ಕ ಅವಳು ಇದ್ದಾಳೆ. ಸುಂದರಿ ಅಂದರೆ ಅವಳು ಗಟ್ಟಿಯಾಗಿ ಇವನನ್ನು ತಬ್ಬಿಕೊಂಡು ಮಲಗಿದ್ದಾಳೆ. ಪವಿತ್ರ ಈ ರೀತಿ ತನ್ನನ್ನು ತಬ್ಬಿಕೊಂಡು ಮಲಗಿದ್ದು ಇದೇ ಮೊದಲ ಬಾರಿ. ಇವನಿಗೆ ಆಶ್ಚರ್ಯವ ಕನಸ ತಿಳಿಯುತ್ತಿಲ್ಲ. ತುಂಬ ಸಲ ತನ್ನನ್ನು ತಾನು ಗಿಲ್ಲಿಕೊಂಡು ನೋಡಿದ. ನಿಜವಾಗಲೂ ಅವಳು ತನ್ನನ್ನು ತಬ್ಬಿಕೊಂಡು ಮಲಗಿದ್ದಾಳೆ. ಓ ದೇವರೇ, ಈ ರೀತಿಯ ಸಂದರ್ಭ ಪ್ರತಿದಿನ ನನ್ನ ಬದುಕಿನಲ್ಲಿ ಬರಲಿ ಅಂತ ಅಂದುಕೊಂಡು ಅವನು ಕೂಡ ಗಟ್ಟಿಯಾಗಿ ತಬ್ಬಿಕೊಂಡ. ಅವಳನ್ನು ಎಚ್ಚರ ಮಾಡುವುದು ಬೇಡ, ಇಬ್ಬರು ಇದೇ ರೀತಿ ಮಲಗಿಕೊಳ್ಳೋಣ ಅನ್ನುವುದು ಅವನ ಉದ್ದೇಶವಾಯಿತು. ಆದರೆ ಅವಳ ಬಿಸಿ ಉಸಿರು ಇವನ ಮುಖದ ಮೇಲೆ ಬಿದ್ದಂತೆ ಇವನ ವರ್ತನೆ ತುಂಬ ವ್ಯಗ್ರವಾಯಿತು.
ಇವನಿಗೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮೈಯೆಲ್ಲ ರೋಮಾಂಚನವಾಗುತ್ತಿದೆ. ಏನೋ ಒಂದು ಹೊಸ ಅನುಭವ. ಇನ್ನು ತನ್ನ ಬದುಕು ಸುಂದರವಾಗಿ ಇರುತ್ತದೆ ಅಂತ ಅನಿಸುತ್ತದೆ. ಆ ಕತ್ತಲೆಯಲ್ಲಿ ಅವಳ ಸೌಂದರ್ಯವನ್ನು ನೋಡಿದ. ಅಗಲವಾದ ಹಣೆ, ಉದ್ದವಾದ ಮೂಗು, ತುಟಿಗಳು ತುಂಬ ಕೆಂಪಗೆ ಇದೆ. ಕೆನ್ನೆ ಕೆಂಪಾಗಿದೆ. ಮುಂಗುರುಳು ಮುಂದೆ ಬರುತ್ತಿದೆ. ಮುಖದಲ್ಲಿ ಒಂದು ರೀತಿ ಶಾಂತತೆ, ಪ್ರಶಾಂತತೆ. ಅದನ್ನು ಯಾರು ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಸೃಷ್ಟಿಯ ಸಮಗ್ರ ಜೀವರಾಶಿಗಿಂತ ಸುಂದರವಾದವಳು ನನ್ನವಳು. ಅವಳ ತುಟಿಗಳು, ನಾನು ನನಗೆ ತಿಳಿಯದೆ ನನ್ನ ತುಟಿಗಳನ್ನು ಅವಳ ತುಟಿಗಳ ಮೇಲೆ ತುಂಬ ಹೊತ್ತು ನಾನು ಅವಳಿಗೆ ಮುತ್ತನ್ನು ಕೊಡುತ್ತಿದ್ದೆ. ನಿದ್ರೆ ಗಣ್ಣಿನಲ್ಲೂ ಕೂಡ ಅವಳು ನನ್ನ ತುಟಿಗಳಿಗೆ ಮುತ್ತು ಕೊಡುತ್ತಿದ್ದಳು. ಅವಳ ಉಸಿರು ನನ್ನ ಉಸಿರಿನಲ್ಲಿ, ನನ್ನ ಉಸಿರು ಅವಳ ಉಸಿರಿನಲ್ಲಿ ಬೆರೆತು ಹೋಗಿದೆ. ಇಬ್ಬರ ದೇಹದ ಬಿಸಿ ಪರಸ್ಪರ ಎಕ್ಸ್ಚೇಂಜ್ ಆಗುತ್ತಿದೆ. ನನ್ನವಳು ತುಂಬ ಸುಂದರವಾಗಿದ್ದಾಳೆ. ದೇವರು ತುಂಬ ನಿಧಾನವಾಗಿ ಅವಳನ್ನು ಕೆತ್ತಿದ್ದಾನೆ. ಅವಳ ದೇಹದಿಂದ ಬರುವ ಸುವಾಸನೆ ನನ್ನನ್ನು ಅವಳ ಹತ್ತಿರ ಸೆಳೆಯುತ್ತಿದೆ. ಅವಳಲ್ಲಿ ಒಂದಾಗಲು ಮನ ಬಯಸುತ್ತಿದೆ. ಅಕಸ್ಮಾತ್ತಾಗಿ ನಾನು ಅವಳ ಬಟ್ಟೆಯನ್ನು ನೋಡಿದೆ. ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ನನ್ನ ಕೈಯಲ್ಲಿ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.